ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸಂಧ್ಯಾ ಗೌಡ ಮಿನಿ ಬ್ಲಾಗ್. ಇದು ಈವ್ನಿಂಗ್ ವಿಡಿಯೋ ಆಗಿರುತ್ತೆ. ನಮ್ಮನೆ ಹತ್ರ ಸೌದೆ ಕೊಯ್ತವ್ರೆ, ಬನ್ನಿ ತೋರಿಸ್ತೀನಿ. ಎಲ್ಲ ಮರ ಕುಯ್ಯತವೆ ಅವರೇ. ಮಾತಾಡೋದು ಕೇಳಿಸ್ತೈತೆ ಅನ್ಕೋತೀನಿ. ನಮ್ಮ ಮಮ್ಮಿ ಇಲ್ಲಿ ಬರ್ತೈತೆ ಈಗ. ನಮ್ಮ ಮಮ್ಮಿ ಕೈಲಿ ಕೊಡ್ತೀನಿ ಈಗ ಮಗವ. ಕಸ ತುಂಬಾಕ್ತೀನಿ, ಹಿಡ್ಕೊ. ಅಲ್ಲಿ ಒಂಚೂರು ವಿಡಿಯೋ ಮಾಡ್ಕೊಡ್ತೀನಿ. ಬರಮ್ಮ ಬಾ, ಈಗ ಅಳ್ಬಾರ್ದು ಬಾ. ಮರ ಕುಯ್ತವ್ರು ತೋರಿಸ್ತೀನಿ ಬಾ. ನೋಡಿ ಅಲ್ಲಿ ಮರ ಕೊಯ್ತವ್ರೆ. ಕಡು ಕಡು ಮರ ಕುಯ್ತವ್ರೆ. ರಾತ್ರಿಗೆ ಸೌದೆ ಇರ್ಲಿಲ್ಲ ಅಂತ. ಇಲ್ಲಿ ನಮ್ಮ ಅಜ್ಜಿ, ನಮ್ಮ ಮಮ್ಮಿ, ನನ್ನ ಮಗಳು ಎಲ್ಲ ಇದ್ದವ್ರೆ. ಕಡೆ ಹೋಗ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ ಮರ ಕುಯ್ತವ್ರು. ಇದು ಈವ್ನಿಂಗ್ ವಿಡಿಯೋ, ಸಂಜೆ ಈವ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿ ಹುಲ್ಲಾಗ್ತೈತೆ ದನಿಗೆಲ್ಲ. ನಮ್ಮ ಅಜ್ಜಿ ಇದ್ರೆ ನಾನು ಜಾಸ್ತಿ ಕೆಲಸಕ್ಕೆ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ನೀರು ಹಿಡಿ ಕೊಡ್ತದೆ, ಪಾತ್ರೆ ತೊಳ್ಕೊಡ್ತದೆ, ದನ ಎಮ್ಮೆಗೆಲ್ಲ ನೀರು ತೋರಿಸ್ತದೆ. ಎಲ್ಲರೂ ಹೇಗಿದ್ದೀರಾ? ಮತ್ತು ಇವತ್ತಿನ ಈವ್ನಿಂಗ್ ಸಂಜೆ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈಗ ಮನೆಗೆ ಹೋಗ್ತಾ ಇದ್ದೀನಿ, ಮನೆಗೆ ಬಂದಿದ್ದೀನಿ. ಅಡುಗೆ ಮಾಡ್ಬೇಕು ಇವಾಗ. ಸೊಪ್ಪಿನ ಸಾರ. ಸೊ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಕಾಳ ಸೋಸ್ಕೊಂಡು ಮತ್ತೆ ಸೊಪ್ಪು ಕಾಳು ಬೇಕಾಗಬೇಕು. ಬನ್ನಿ. ಸಾಂಬಾರಿಗೆ ಬದನೆಕಾಳು ಹಾಕಿ ಸೊಪ್ಪು ಹೇಳ್ಬಿಟ್ಟು ಕಾಳು ಕೊಳ ಕಾಯ್ಕೊಂಡಿದ್ದೀನಿ. ಸಾಂಬಾರು ಮಾಡಬೇಕು. ನೀರೇನೋ ಕಾದು ಹೋಗಿದ್ದಾರೆ ಅಂತ ನೀರು ಆಗಲೇ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಕಾಳು ಇವಾಗ ಕಾಳು ಸೋಸ್ಕೋಬೇಕು. ಕಾಳು ಸೋಸ್ಕೊಂಡ್ಮೇಲೆ ಸಿಗುವ. ಬಿಸಿನೀರು ಕಾದೈತೆ. ಇವಾಗ ಕಾಳು ತೊಳೆದು ಹಾಕ್ಬಿಡ್ತೀನಿ. ಕಾಳು ಒಂದು ಸ್ವಲ್ಪ ಬೆಂದಾದ್ಮೇಲೆ ಈಗ ಸೊಪ್ಪು ತೊಳ್ಕೊಬರ್ಬೇಕು. ಕಾಳು ತೊಳೆಯಕ್ಕೆ ಹಾಕ್ಬಿಟ್ಟು ಸೊಪ್ಪು ತೊಳೆಯಕ್ಕೆ ಹೋಗ್ಬೇಕು. ನೀವೆಲ್ಲ ಸಂಜೆ ಏನು ಅಡುಗೆ ಮಾಡ್ತಾ ಇದ್ದೀರಾ ಕಮೆಂಟಲ್ಲಿ ಹೇಳಿ. ಮತ್ತು ವೀಡಿಯೋಸ್ ಎಲ್ಲ ಬೋರ್ ಆದರೆ ಸ್ಕಿಪ್ ಎಲ್ಲ ಮಾಡಬೇಡಿ, ಸ್ಪೀಡ್ ಮಾಡ್ಕೊಂಡು ವಿಡಿಯೋನ ನೋಡಿ. ಕೆಲವೊಬ್ರು ಹೇಳ್ತಿದ್ರಿ ಎಷ್ಟು ಕೆಲಸ ಮಾಡ್ತೀರಾ ಸಿಸ್ಟರ್ ನೀವು ಅಂತ. ನಾನಾದರೆ ಮನೇಲೇ ಇರ್ತೀನಿ. ಇಷ್ಟು ಕೆಲಸ ಮಾಡೋದ್ರಲ್ಲಿ ಏನು ಆಶ್ಚರ್ಯ ಇರಲ್ಲ. ಆದರೆ ಬೇರೆಯವರು ಹೆಣ್ಮಕ್ಳು, ಬೇರೆಯವ್ರು ಆಗ್ತಿರ್ತಾರಲ್ಲ, ಅವರು ಕೆಲಸ ಮಾಡಿಕೊಂಡು ಇಷ್ಟೊಂದು ಕೆಲಸ ಮಾಡ್ತಾರೆ. ನೀವು ನಿಮ್ಮನೆ ಹೆಣ್ಮಕ್ಳು, ಅಮ್ಮ, ಅಕ್ಕ, ತಂಗಿ ಯಾರಾದರೂ ಇದ್ದರೆ ಗುರುತಿಸಿ ಅದನ್ನು. ಏನು ಮಾಡ್ತೀಯ ಮನೇಲಿ ಇಟ್ಕೊಂಡು, ಏನು ಮಾಡ್ತೀಯ ಅಂತ. ನನ್ನ ತಮ್ಮ ಅಂತೂ ಕಾಲೇಜಿಂದ ಬರ್ತಾನ, ನಾವು ಮನೇಲಿ ಇಷ್ಟೊಂದು ಕೆಲಸ ಮಾಡಿರ್ತೀವಿ, ಏನು ಮಾಡಿರ್ತೀಯ ನೀನು, ಊಟ ಇಟ್ಕೊಡೋಕ್ಕಾಗೋದಿಲ್ಲ ನನಗೆ ಅಂತ ಜಗಳ ಮಾಡ್ತಾರೆ. ಅಟ್ಲೀಸ್ಟ್ ನನ್ನ ತಮ್ಮ ಊಟನ ಇಟ್ಕೊಂಡು ಊಟ ಮಾಡಲ್ಲ. ಕಾಲೇಜಿಗೆ ಹೋಗ್ತಾನೆ ಬರ್ತಾನೆ ಅಷ್ಟೇ. ನಾವಂತೀವಿ ಕಾಲೇಜಲ್ಲಿ ಏನು ಮಾಡ್ತೀಯ ಅಂತವ. ಬೆಳಿಗ್ಗೆಯಿಂದ ಸಂಜೆ ತನಕ ಕುಂತ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮಗೂ ಗೊತ್ತಿದೆ. ಬಟ್ ಆದರೂ ಅವನು ಊಟನೂ ಇಟ್ಕೊಂಡು ಊಟ ಮಾಡಲ್ಲ. ನಾನೇ ಊಟ ಇಟ್ಕೊಡ್ಬೇಕು. ಊಟ ಇಟ್ಕೊಡೋ ತನಕ ಸುಮ್ಮನೆ ಕೂತಿರ್ತಾನೆ. ನಿಮ್ಮ ಮನೇಲೂ ಯಾರಾದರೂ ಹಂಗೆ ಇದ್ದಾರಾ? ಅಣ್ಣ ತಂದಿರೋ ಎಲ್ಲರೂ ಮನೆ ಹೆಣ್ಮಕ್ಳು ಇದೆ ಕೆಲಸ, ಇಷ್ಟೇ ಕೆಲಸ ಮಾಡೋದು. ಅದನ್ನು ಗುರುತಿಸಿ ಮಾತ್ರ. ಕಾಳು ತೊಳೆದಾಗೈತೆ. ಇವಾಗ ಸೊಪ್ಪು ತೊಳ್ಕೊಬತ್ತೀನಿ. ಇವಾಗ ಸೊಪ್ಪು ತೊಳೆಯೋಕ್ಕೆ ಅಂತ ಬಂದಿದ್ದೀನಿ. ಸೊಪ್ಪೆಲ್ಲ ಮಣ್ಣಾಗಿರ್ತದೆ ಅಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಬೇಕು. ಎರಡೆರಡು ಸಲ ತೊಳ್ಕೊತಾ ಇದ್ದೀನಿ ಸೊಪ್ಪೆಲ್ಲನ ಚೆನ್ನಾಗಿ. ಸೊಪ್ಪೆಲ್ಲ ತೊಳ್ಕೊಂಡಾದ್ಮೇಲೆ ಇವಾಗ ಸೊಪ್ಪು ತೊಳೆಯೋಷ್ಟರಲ್ಲಿ, ಅಂದರೆ ಆಗಲೇ ಬಿಸಿನೀರು ಕಾದಿದ್ರಿಂದ ಕಾಳು ಬೆಂದಿರ್ತದೆ. ಇವಾಗ ಸೊಪ್ಪೆಲ್ಲ ತೊಳೆದಾಯ್ತು, ತಗೊಬಂದಿದ್ದೀನಿ. ಇವಾಗ ಸೊಪ್ಪು ಹಾಕಬೇಕು.
ಒಣಮೆಣ್ಸಿಕಾಯಿ ಇದ್ದಿದ್ದರಿಂದ ಒಣಮೆಣ್ಸಿಕಾಯಿ ಎಣ್ಣೆಲಿ ಹುರ್ಕೋತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಇರಲಿಲ್ಲ, ಅದಕ್ಕೆ ಒಣಮೆಣ್ಸಿಕಾಯಿ ಹುರ್ಕೋತಾ ಇದ್ದೆ. ನಾನು ಸಣ್ಣ ತಪ್ಪಲೆ ಇಟ್ಬಿಟ್ಟಿದ್ದೆ, ಸೊಪ್ಪು ಸ್ವಲ್ಪ ಐತೆ ಅಂತ ಹೇಳ್ಬಿಟ್ಟು ಅದೇನು ತುಂಬ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಬೇರೆ ತಪ್ಪಲೆಗೆ ಬಸ್ಬಿಟ್ಟು ಸೊಪ್ಪೆಲ್ಲನೂ ಹಾಕ್ತೆ. ಅದು ಬೇಯೋಷ್ಟರಲ್ಲಿ ಮೆಣ್ಸಿಕಾಯಿನ ಸುಟ್ಕೋತಾ ಇದೆ. ಮೆಣ್ಸಿಕಾಯಿ ಎಲ್ಲ ಸುಟ್ಕೊಂಡಾಯ್ತು. ಇವಾಗ ಮನೆ ಕಸ ಅರ್ಗಿತ್ತಂತ ಮನೆ ಕಸ ಗುಡಿಸ್ತಾ ಇದೆ. ಸೊಪ್ಪು ಕಾಳು ಬೇಯೋಷ್ಟರಲ್ಲಿ ಮನೆ ಕಸ ತೊಳೆದ್ಬಿಟ್ರೆ ಆಮೇಲೆ ಖಾರ ಆಡಿಸ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಮನೆ ಕಸ ಗುಡಿಸ್ತಾ ಇದ್ದೆ. ಸಂಜೆ ಹೊತ್ತು ಮನೆ ಕಸ ಗುಡಿಸ್ಬೇಕಲ್ವ, ಆ ಟೈಮಲ್ಲಿ ನಮ್ಮ ಅಪ್ಪಾಜಿ ಸಾಲಿರಮ್ಗೆ ಹೋಗಿತ್ತು. ಏನೋ ತಗೊಬಂದಿತ್ತು ತಿಂಡಿ ನೋಡಿ. ಎಂತತ್ತು ತಾತ? ನನ್ನ ಮಗಳು ಬೆಳಿಗ್ಗೆ ಕೇಳಿದ್ದು ಬ್ರೆಡ್ಡು, ಅದಕ್ಕೋಸ್ಕರ ಇವಾಗ ತಿಂಡಿ ತಗೊಬಂದೈತೆ. ಬೆಳಿಗ್ಗೆ ನೋಡ್ತಿದ್ದಲ್ಲ ಏನೋ ತಂದೈತೆ ಅಂತ ಇವಾಗ ತಂದೈತೆ ನೋಡಿ ತಿಂಡಿ. ನನ್ನ ಮಗಳು ತಿಂಡಿ ತಂದೈತೆ ಅಂತ ಖುಷಿ ಪಡ್ತಾಳೆ. ಏನು ತಂದೈತೆ ಅಂತ ನೋಡ್ಬೇಕು. ನಾನು ನೋಡ್ತೀನಿ ತಡಿ. ಏನು ತಂದೈತೆ? ನನಗೆ ತಾನೇ ತಂದಿರೋದು. ಏನು ತಂದಿಲ್ಲ ಚಿನ್ನಿ, ಸೋಪು ಸರ್ಪು ತಂದೈತೆ. ಎಲ್ಲ ತಗೊಂಡಿಲ್ಲ ಎಲೆ ಎಲೆ ಚಿನ್ನಿ ಬೇಕಾ? 50-50 ನಿಂಗದ್ದ ನಂಗದ್ದ ಇದೇದು ಉಪಸನ ಎಲ್ರಿಗೂ ಕೊಟ್ಟು ನಾನು ತಿಂದು ಇವಾಗ ಅದು ನನ್ನ ತಮ್ಮ ಕಾಯಿ ಹಿಡ್ಕೊಟ್ಟಿದ್ದ. ನಮ್ಮ ಅಜ್ಜಿಗೆ ಕಾಯಿ ತುರಿಯೋಕೆ ಅಂತ ಕೊಟ್ಟಿದ್ದೆ. ಅವನು ಕಾಯಿ ತುರಿ ಕೊಟ್ಬಿಟ್ಟು ಹೆಂಗೆ ಕೂತ ನೋಡಿ, ಈಗ ವೀಡಿಯೋ ಆಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕಾಲೇಜ್ಕೊಂಡು ಕೂತ್ಕೊಬಿಟ್ಟ. ನಮ್ಮ ಅಜ್ಜಿ ನನ್ನ ಮಗಳನ್ನ ಆಟ ಆಡಿಸ್ತಾ ಇತ್ತು. ಇವಾಗ ಅಷ್ಟರಲ್ಲಿ ಕಾಳು ಬೆಂದಿರುತ್ತೆ, ಕಾಳು ಸೊಪ್ಪು ಬೆಂದಿತ್ತಲ್ವ ಅಂತ ಹೇಳ್ಬಿಟ್ಟು ಇವಾಗ ಖಾರ ಆಡಿಸ್ಕೊಳ್ಳೋಕ್ಕೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲನೂ ಹಾಕತ್ತೆ ಇದೆ. ಖಾರ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಅಜ್ಜಿ ಕಾಯಿ ತುರ್ದು ಕೊಡ್ತಿತ್ತು. ಕಾಯಿ ತುರ್ಕೊಳ್ಳೋ ಅಷ್ಟರಲ್ಲಿ ನಾನು ಕೂಡ ಖಾರಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ. ಇವಾಗ ಮೆಣ್ಸಿಕಾಯಿ ಒರೆದಿದ್ನಲ್ವ, ಅದ್ರನ್ನ ತೊಟ್ಟೆಲ್ಲನೂ ತೆಗ್ದಾಕ್ತಾ ಇದ್ದೆ. ಒಂದೊಂದಾಗೆ ತೆಗಿತಿದ್ದೀನಿ, ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ವೀಡಿಯೋ ಲೆಂತಿ ಆಗಬಾರ್ದು ಅಂತ. ಅದನ್ನು ತೆಗ್ದು ಹಾಕಾಯಿತು. ಇವಾಗ ಕಾಳು ಬೆಂದಿತ್ತು ಅಂತ ಹೇಳ್ಬಿಟ್ಟು ಖಾರ ಆಡ್ಸೋಕ್ಕೆ ಸೊಪ್ಪು ಕಾಳನ್ನ ಎತ್ತಿಟ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಆರೋ ಅಷ್ಟರಲ್ಲಿ ಇವಾಗ ಮಿಕ್ಸಿ ತಗೊಬಂದು ಇಟ್ಕೊತಾ ಇದ್ದೀನಿ ಖಾರ ಆಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಕಾಳೆಲ್ಲ ಹಾಕೊಂಡು ಮೊದಲೇ ಎಲ್ಲ ಹಾಕ್ಕೊಂಡಿದ್ನಲ್ಲ, ಇವಾಗ ಕಾಳು ಆರಿತು ಅಂತ ಕಾಳು ಹಾಕ್ಕೊಂಡು ನೀರು ಹಾಕಿ ರುಬ್ತಾ ಇದ್ದೀನಿ ಖಾರನ. ನನ್ನ ಖಾರ ರುಬ್ಬೆಲ್ಲ ಆಯಿತು. ಸ್ವಲ್ಪ ಕಾಳು ಬೆಂದಿಲ್ಲ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಅನ್ನ ಮಾಡೋಕ್ಕೆ ಅಂತ ಅಕ್ಕಿ ಹಾಕ್ತಾಯಿದ್ದೆ. ಅಕ್ಕಿ ಎಲ್ಲ ತೊಳ್ಕೊಬಂದಿದ್ದೀನಿ. ಇವಾಗ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿದ್ರೆ ಅನ್ನ ರೆಡಿ ಆಗ್ತಾ ಇರ್ತದೆ. ಅಷ್ಟರಲ್ಲಿ ಎಲೆ ತಗೊಳ್ಳೋಕ್ಕೆ ಅಂತ ಬಂದಿದ್ರು, ಬಾರ್ಗಿನ್ ಮಾಡ್ತಾ ಇರ್ಲಿ ಸುಮ್ಮನಿರೋಣ. 20 ರೂಪಾಯಿಗಾ? 20 ರೂಪಾಯಿ 3 ಕಾಳಿಗೆ ಇನ್ನೂ ಕೇಳಿದ್ರೆ ನಾನು 120 ರೂಪಾಯಿ ಕೆಜಿ ಈ ವರ್ಷ ಕೈನ ನೋಡಿ. ಇವು ಕೊಡೋಣ, ಇವು ಕೊಡೋಕ್ಕಲ್ಲ ನಾವು, ಯಾಕೆಂದ್ರೆ ಚೆನ್ನಾಗಿರೋ ಕೊಡ್ಬೇಕು. ಇಲ್ಲ ಅಷ್ಟೆಲ್ಲ ಬರೋದಿಲ್ಲ ಅಂದ್ರು ಹೆಂಗೋ ಬಾರ್ಗಿನ್ ಮಾಡಿ ತಗೋತವ್ರೆ. ಇವಾಗ ನಮ್ಮ ಮಮ್ಮಿ ಕರ ಬಿಡ್ಕೊಡ್ತು. ಈಗ ನನ್ನ ತಮ್ಮ ಹಾಲಕ್ಕೆ ಹೋಯ್ತವನಿ. ಯಾಕೆ ಅಲ್ಲ ಕುಂತಿದ್ದೀ? ನಮ್ಮ ಅಪ್ಪಾಜಿ ಮುದ್ದು ಅಲ್ಲೇನು ಹುಡುಕ್ತಾ ಇದ್ದಿಲ್ಲ? ಚಪ್ಪಲಿ ಯಾಕೆ ಮಾಮ ಹೋದ್ನಲ್ಲ, ಬಾ ಅಲ್ಲವೇ ಬಾ. ಸಾಂಬಾರಿಗೆಲ್ಲ ಖಾರ ಎಲ್ಲ ಊದಿದೆ. ಇವಾಗ ಸೊಪ್ಪು ಕಾಳು ಒಗ್ಗರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆ ಬಿಟ್ಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು, ಈ ಮೆಣ್ಸಿಕಾಯಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮೆಣ್ಸಿಕಾಯಿನ ಹಾಕಿರಲಿಲ್ಲ, ಈರುಳ್ಳಿನೇ ಹಾಕಿ ಸೊಪ್ಪು ಕಾಳು ಒಗ್ಗರಣೆ ಮಾಡ್ತಾಯಿದ್ದೀನಿ. ಖಾರ ಎಲ್ಲ ಊದಿ ಖಾರ ಹಾಲು ಎಲ್ಲ ಬೇಯ್ತಾಯಿತ್ತು. ಅಲ್ಲಿ ಸೈಡಲ್ಲಿ ಕಡೆ ಮೇಲೆ ಒಲೆ ಮೇಲೆ ಸಾಂಬಾರು ಆಯ್ತಿತ್ತು. ಈ ಕಡೆ ಕಾಳು ಒಗ್ಗರಣೆ ಮಾಡಿಬಿಡೋಣ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಸೊಪ್ಪು ಕಾಳು ಒಗ್ಗರಣೆ ಮಾಡ್ತಾಯಿದ್ದೆ. ಸೊಪ್ಪು ಜಾಸ್ತಿ ಇದ್ದಾಗ ಸೊಪ್ಪು ಕಾಳು ಒಗ್ಗರಣೆ ಮಾಡಬೇಕು. ಇವಾಗ ಹಾಲು ಬಿಟ್ಟಿದ್ದೀನಿ, ಅದು ಬೇಯೋ ಅಷ್ಟರಲ್ಲಿ ಸೊಪ್ಪು ಕಾಳೆಲ್ಲ ರೆಡಿಯಾಗಿತ್ತು ಅಂತ ಹೇಳ್ಬಿಟ್ಟು
ನಮ್ಮಮ್ಮ ತಿಂತಾಯಿತ್ತು. ನನ್ನ ಮಗಳು ನೋಡಿ, ಸಣ್ಣ ಮಗ ತಟ್ಟೆಯಲ್ಲಿ ತಿಂತೈತೆ, ದೊಡ್ಡ ಮಗ ತಿನ್ನಿಸ್ಕೊತೈತೆ ಅಂತ ಹೇಳ್ತಾ ಇವತ್ತಿನ ಮಿನಿ ಬ್ಲಾಗ್ ಅಂದರೆ ಈವ್ನಿಂಗ್ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಾನು 3:30ಗೆ ಲೈವಿಗೆಲ್ಲ ಜಾಯ್ನ್ ಆಗಿ ಊಟ ರೆಡಿ ಆಯಿತು, ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಇವತ್ತಿನ ಬ್ಲಾಗ್ ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.